ಸಿಐಡಿ ತನಿಖೆ ನಡೀತಾ ಇದೆ. ಈಗಾಗಲೇ ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ತಗೊಂಡಿದ್ದಾರೆ. ಸಿಐಡಿನವರು ತನಿಖೆ ನಡೀತಾ ಇದೆ. 187 ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯ್ತು, ಆಮೇಲೆ ಅದರಲ್ಲಿ ತೆಗ್ದಿರೋದು 94 ಕೋಟಿನೋ ಏನೋ ತೆಗ್ದಿದ್ದಾರೆ. 88 ಒಬ್ಬೊಬ್ಬರನ್ನೊಂದು ಫಿಗರ್ ಹೇಳ್ತಾರೆ. ಒಬ್ಬರು 84 ಅಂದ್ರು, ಈಗ ಬೆಳಿಗ್ಗೆ ಯಾರೋ 97 ಅಂದ್ರು. ಅದು ತನಿಖೆನಲ್ಲಿ ಗೊತ್ತಾಗುತ್ತೆ. ಆಗ್ಲೇ ಕೇಸ್ ತಗೊಂಡಿದ್ದಾರೆ. ಕೇಸ್ ತಗೊಂಡು ಅದಕ್ಕೆಲ್ಲ ಏನ್ ತನಿಖೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸತ್ಯಾಂಶ ಹೊರಗೆ ಬರುತ್ತೆ. ಬೇರೆ ಬೇರೆ ಐಟಿ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದೆಲ್ಲ ಮೇಲ್ನೋಟಕ್ಕೆ 8 ಅಕೌಂಟ್ಸ್ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ತನಿಖೆ ಆದ್ಮೇಲೆನೆ ಗೊತ್ತಾಗುತ್ತೆ. ಸಚಿವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ತನಿಖೆ ಆಗೋ ತನಕ ತನಿಖೆ ಸತ್ಯಾಸತ್ಯ ಹೊರಗೆ ಬರುತ್ತೆ, ರಾಜೀನಾಮೆ ಕೊಡಿ ಅಂತ. ಅಲ್ಲ, ಅದು ಸರಿ, ಅವರು ಕೇಳ್ತಾನೆ ಇರ್ತಾರೆ. ಒಂದೊಂದು ಘಟನೆ ಆದಾಗ ಒಂದೊಂದು ರಾಜೀನಾಮೆ ಕೇಳ್ತಾರೆ. ತನಿಖೆ ಆಗ್ಲಿ, ತನಿಖೆನಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ತನಿಖೆನಲ್ಲಿ ಗೊತ್ತಾಗುತ್ತೆ ಏನ್ ಆದೇಶ ಕೊಟ್ಟಿದ್ರು. ಒಂದ್ ವೇಳೆ ಕೊಟ್ಟಿದ್ರೆ ಯಾವ ರೀತಿ ಹಣ ಅವರ ನಾಲೆಡ್ಜ್ ಇಂದ ಹಣ ಹೋಗಿದ್ಯಾ ಅಥವಾ ಅವ್ರೇನಾದ್ರು ಸೂಚನೆ ಕೊಟ್ಟಿದ್ರೆ ಅದೆಲ್ಲ ನೋಡ್ತಾರೆ. ಮೌಖಿಕ ಸೂಚನೆ ಮೇರೆಗೆ ಅಂತ ಅದೇ ತನಿಖೆ ಆಗ್ಬೇಕಲ್ಲ. ಅವ್ರು ಬರ್ದಿರೋದು ನಿಜ, ಅವ್ರು ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ. ಹಿಂದೆ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಇದೇ ಪ್ರಶ್ನೆ ಇದ್ದಾಗ ತನಿಖೆ ಆಗೋ ತನಕ ಈಶ್ವರಪ್ಪನವರು ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡಿದ್ರು. ಈಗ ಅದೇ ನಿಮ್ಗೂ ನೇರವಾಗಿ ಅವ್ರ ಹೆಸರು ಹೇಳಿಲ್ಲಲ್ಲ. ಅಲ್ಲಿ ಹೇಳಿದ್ರು, ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದ್ರು. ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ. ಅದಕ್ಕೋಸ್ಕರ ಅದನ್ನ ತನಿಖೆಗೋಸ್ಕರ ಕಾಯ್ಬೇಕಾಗುತ್ತೆ. ಸರ್, ಈಗ ಇದ್ರದ್ದು ಬೆಳ್ಳೂರು ಪ್ರಕರಣದ್ದು ಸರ್, ಒಬ್ರು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಅದೇನ್ ಕರ್ತವ್ಯ ಲೋಪನ ಏನ ಸರ್? ಯಾವ ಬೆಳ್ಳೂರ್ದು? ಇಲ್ಲಿ ಬೆಳ್ಳೂರು ಕಾಸು ಕರ್ತವ್ಯ ಲೋಪ ಇದ್ದಾಗ ಈಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಯಾವ ರೀತಿ ಮಾಡ್ತಾರೆ? ಅವ್ರಿಗೇನ್ ನಿಗದಿತವಾದಂತ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಕೆಲ್ಸಗಳು ಮಾಡ್ಲಿಲ್ಲ ಅಂತ ಅಂದಾಗ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ ಗಳಾದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಣೆ ಮಾಡ್ತಾರೆ. ಆಮೇಲೆ ಈ ತರ ದೊಡ್ಡ ಕೇಸ್ಗಳೇನಾದ್ರು ಇದ್ದಾಗ ಸಿಐಡಿಗಳು ಅಥವಾ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾರೆ. ಮಾಡಿದಾದ್ಮೇಲೆ ಗೊತ್ತಾಗುತ್ತೆ. ಅಂದ್ಮೇಲೆ ಅವ್ರದ್ದೇನು ಪಾತ್ರ ಇಲ್ಲ ಅಂದ್ರೆ ಸಸ್ಪೆನ್ಷನ್ ರಿವೋಕ್ ಮಾಡ್ತಾರೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಕ್ಕಂತ ಪ್ರಕ್ರಿಯೆ. ಅದು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.